ಕಂಟ್ರೋಲಿಂಗ್ ಸ್ವಲ್ಪ ಹಿಂದೆ ಬನ್ನಿ. ಕಂಟ್ರೋಲಿಂಗ್ ಅದೇ ಶುಭ ಶುಕ್ರವಾರದಂದು ಇವತ್ತು ನಾವು ನಮ್ಮ ನಾಯಕರಾದ ಆದಿನಾರಾಯಣ ಅವರೊಂದಿಗೆ ಈ ಒಂದು ಪವಿತ್ರ ದರ್ಗಾಕ್ಕೆ ದಕ್ಷಿಣ ಭಾರತದಲ್ಲೇ ಅತಿ ಪವಿತ್ರವಾದಂತಹ ದರ್ಗಾ, ದಕ್ಷಿಣ ಭಾರತದಲ್ಲೇ ಈ ದರ್ಗಾದ ಉರುಸ್ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಬರ್ತದೆ. 772ನೇ ಉರುಸ್ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ನಾವು ಅನಿವಾರ್ಯ ಕಾರ್ಯಕ್ರಮಗಳಿಂದ ನಮ್ಮ ಆದಿನಾರಾಯಣ ಅವರು ನಾವೆಲ್ಲ ಬರಬೇಕಾಗಿತ್ತು. ಬೇರೆ ಚುನಾವಣಾ ಕಾರ್ಯಕ್ರಮಗಳು ಬೇರೆ ಬೇರೆ ಕಾರ್ಯಕ್ರಮಗಳಿತ್ತು. ಆದರೆ ಸಂಪ್ರದಾಯದಂತೆ ನಮ್ಮ ಇಲ್ಲಿ ಕಾಂಗ್ರೆಸ್ ನಾಯಕರಾದಂಥ ನಮ್ಮ ದಿವಂಗತ ಎಂ ಎ ವೆಂಕಟಪ್ಪನವ್ರ ಕಾಲದಿಂದ ಹಿಡಿದು KH ಮುನಿಯಪ್ಪನವ್ರ ಕಾಲದಿಂದ ಹಿಡಿದು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವ್ರ ಕಾಲದಿಂದ ಹಿಡಿದು ಪ್ರತಿ ವರ್ಷ ನಾವು ಯಾರಾದರೂ ಬಂದು ಇಲ್ಲಿ ಭಾಗವಹಿಸ್ತಾಯಿದ್ವಿ ಕಾಂಗ್ರೆಸ್ ಪಕ್ಷದ ವತಿಯಿಂದ. ಈ ಸಲ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಕೂಡ ಬಂದು ಹೋಗಿದ್ದಾರೆ. ಆದರೆ ಆ ಒಂದು ದಿವಸ ಆದಿನಾರಾಯಣವರು ನಾವೆಲ್ಲ ಬರೋಕ್ಕಾಗಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮ ದರ್ಗಾ ಕಮಿಟಿಯವರು, ಉರುಸ್ ಕಮಿಟಿಯವರು ಮತ್ತು ನಮ್ಮ ನಾಯಕರುಗಳೆಲ್ಲ ಕಮಿಟಿಯವರು ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಸೇರಿ ನೀವು ಬರದೇ ಇರೋದು ಒಳ್ಳೆಯದಲ್ಲ, ಈ ಪವಿತ್ರ ದರ್ಗಾಗೆ ಪ್ರತಿ ವರ್ಷ ಬರುವಂಥ ಒಂದು ಕಾರ್ಯಕ್ರಮ ನಂಬ್ಕೋಬೇಕು, ಬರಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದವು. ಅದು ಇವತ್ತು ನಮ್ಮ ಅದೃಷ್ಟ. ಶುಭ ಶುಕ್ರವಾರದಂದೇ ಬಂದಿದ್ದೀವಿ. ಎಲ್ಲರೂ ಕೂಡ ಇವಾಗ ಕಾರ್ಯಕ್ರಮ ಅವರು ನಮಾಜ್ಗೆ ಹೋಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇಷ್ಟೊತ್ತಿಗೆ ಬನ್ನಿ ಅಂತಂದರು. ಬಂದವು, ದೇವರಲ್ಲಿ ನಮ್ಮ ಅರಿಕೆಯನ್ನು ಸಲ್ಲಿಸ್ಕೊಂಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡೋದು ಅಂತಂದರೆ, ಈ ಭವ್ಯವಾದ ಭಾರತದಲ್ಲಿ ನಾವೇನು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಮುಸ್ಲಿಂ ಎಲ್ಲ ಜನಾಂಗಗಳು ಇದ್ದೀವೋ ಅವರೆಲ್ಲರೂ ಕೂಡ ಸೇರಿಕೊಂಡು ಅನ್ಯೋನ್ಯವಾಗಿ, ಶಾಂತಿಯುತವಾಗಿ, ಅಹಿಂಸಾತ್ಮಕವಾಗಿ ಈ ಭಾರತದಲ್ಲಿ ಬದುಕಿ ಬಾಳಬೇಕು, ಅಣ್ಣತಮ್ಮಂಗೆ ಬಾಳಬೇಕು ಅಂತ ನಮ್ಮ ಸಂದೇಶ. ಯಾಕಂತಂದರೆ ಇದು ವಿಭಿನ್ನ ಭಾಷೆಗಳು, ಜಾತಿಗಳು, ಧರ್ಮಗಳು ಇಂದ ಕೂಡಿರ್ತಕ್ಕಂಥ ದೇಶ. ಅಂಥ ದೇಶ ಇವತ್ತು ಪ್ರಪಂಚದಲ್ಲೇ ಇಂಥ ದೇಶ ಎಲ್ಲೂ ಇಲ್ಲ. ಇಷ್ಟು ಧರ್ಮಗಳು, ಜಾತಿಗಳು, ಭಾಷೆಗಳು ಇದ್ದರೂ ಕೂಡ ಭಾರತ ಒಂದಾಗಿ ಹೋಗ್ತಾ ಇರೋದು ಬಹಳ ಪವಿತ್ರವಾದದ್ದು. ಅದನ್ನು ಹಂಗೆ ನಾವೆಲ್ಲರೂ ಸೇರಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ತಮ್ಮಲ್ಲರೆಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು. ಕ್ಯಾಮ್ರಾ ಐತೆ.